ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಏನು ಗೊತ್ತಾಗತ್ತಪ್ಪ ಅಂತಂದಾಗ ಈ ಸಿರಾಜುದ್ದೌಲಾ ಏನ್ ಮಾಡಿದ್ರೆ ನಮ್ಮ ಬ್ರಿಟಿಷರ ಸೈನಿಕರನ್ನ 123 ಜನ 123 ಮೆಂಬರ್ಸ್ ಏನ್ ಮಾಡಿದಾನೆ, ಹತ್ಯೆ ಮಾಡಿದ್ದಾನೆ. ಅದಕ್ಕೋಸ್ಕರ ಅವರ ಮೇಲೆ ಸೇಡೆ ತೀರಿಸಿಕೊಳ್ಳಲು ಇವನು ಕಲ್ಕತ್ತಾದಿಂದ ಏನ್ ಮಾಡಿದ, ಕಲ್ಕತ್ತಾದಿಂದ ಹೊರಟು ಬಂದ. ಕಲ್ಕತ್ತಾದಿಂದ ಎಲ್ಲಿಗೆ ಬಂದ, ಕಾಶಿ ಎಂಬಂತ ಪ್ರದೇಶಕ್ಕೆ ಬರ್ತಾನೆ. ಯಾರು, ರಾಬರ್ಟ್ ಕ್ಲೈವ್. ಭಾರಿ ಇಂಪಾರ್ಟೆಂಟ್ ನೋಡಿ. ಈ ಕಪ್ಪು ಕೋಣೆ ದುರಂತದ ಒಂದು ಸಂದೇಶವನ್ನು ಕೇಳಿದಂತ ರಾಬರ್ಟ್ ಕ್ಲೈವ್ ಏನ್ ಮಾಡಿದ, ಕಲ್ಕತ್ತಾದಿಂದ ಎಲ್ಲಿಗೆ ಬಂದ, ಪ್ಲಾಸಿ ಎಂಬಂತ ಪ್ರದೇಶಕ್ಕೆ ಬರ್ತಾನೆ. ಪ್ಲಾಸಿ ಎಂಬಂತ ಪ್ರದೇಶಕ್ಕೆ ಬಂದಾಗ ಈ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲನ ಮಧ್ಯದಲ್ಲಿ ಏನಾಗುತ್ತೆ ಅಂತಂದಾಗ ಯುದ್ಧ ನಡೆಯುತ್ತೆ. ಸಣ್ಣ ಪುಟ್ಟ ಯುದ್ಧಗಳು ನಡೀತವೆ. ಇಲ್ಲಿ ನಿರ್ಣಾಯಕ ಯುದ್ಧ ಆಗುವುದಿಲ್ಲ, ಇಲ್ಲಿ ಪ್ಲಾಸಿ ಕದನ ನಡೆಯೋದಿಲ್ಲ. ಬಟ್ ಏನಾಗ್ತವೆ ಅಂತಂದಾಗ ಸಣ್ಣ ಪುಟ್ಟ ಯುದ್ಧಗಳು ಏನಾಗ್ತವೆ ಅಂತಂದಾಗ ನಡೀತಾವೆ. ಹಾಗಾದ್ರೆ ಈ ಸಣ್ಣ ಪುಟ್ಟ ಯುದ್ಧಗಳು ನಡೆದಂತ ಸಂದರ್ಭದಲ್ಲಿ ನೋಡಿ, ಸಿರಾಜ್ ಉದ್ದೌಲ್ ಮತ್ತು ಏನಾಗತ್ತಪ್ಪ ಅಂತಂದಾಗ ಸಿರಾಜ್ ಉದ್ದೌಲ್ ಹಾಗೂ ರಾಬರ್ಟ್ ಕ್ಲೈವ್ ನ ಮಧ್ಯದಲ್ಲಿ ಏನಾಗುತ್ತೆ, ಯುದ್ಧಗಳು ನಡೀತಾವೆ. ಸಣ್ಣ ಪುಟ್ಟ ಯುದ್ಧಗಳು ನಡೀತಾವೆ. ಅವಾಗ ಏನಾಗತ್ತೆ ಅಂತಂದಾಗ ಒಂದು ಒಪ್ಪಂದ ಆಗತ್ತೆ. 1757 ಜೂನ್ 21ರಂದು ಏನಾಗತ್ತೆ, ಒಂದು ಒಪ್ಪಂದ ಆಗತ್ತೆ. ಅಲಿನಗರ್ ಒಪ್ಪಂದ ಅಂತೇಳಿ. ಯಾವ ನಗರನೇ, ಅಲಿನಗರ್ ಒಪ್ಪಂದ ಅಂತ ಆಗತ್ತೆ. ಯಾರ್ಯಾರ ಮಧ್ಯೆ ನಡೆಸ್ತದೆ ಅಲಿನಗರ ಒಪ್ಪಂದ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲನ ಮಧ್ಯದಲ್ಲಿ ನಡೆಯುತ್ತೆ. ನೋಡಿ, ಬಹಳ ಚೆನ್ನಾಗಿ ಗೊತ್ತಿರಬೇಕು. ಅಲಿನಗರ ಒಪ್ಪಂದ ಯಾರಿದ್ರು ಅಂತಂದಾಗ ಇಲ್ಲಿ ಸಿರಾಜ್ ಇದ್ದ, ಇಲ್ಲಿ ಯಾರಿದ್ರು, ರಾಬರ್ಟ್ ಕ್ಲೈವ್ ಇದ್ದ. ಇವರಿಬ್ಬರ ಮಧ್ಯದಲ್ಲಿ ಅಲಿನಗರ ಒಪ್ಪಂದ ಆಯ್ತು. ಅಲಿನಗರ ಒಪ್ಪಂದ ಪ್ರಕಾರ ಏನಪ್ಪಾ ಅಂತಂದಾಗ ಅದು ತಾತ್ಕಾಲಿಕ ಒಪ್ಪಂದವಾಗಿತ್ತು. ಶಾಶ್ವತವಾದಂತ ಪರಿಹಾರ ಇರಲಿಲ್ಲ. ಇದೊಂದು ತಾತ್ಕಾಲಿಕ ಒಪ್ಪಂದ ಆದ ಕಾರಣದಿಂದ ಏನಾಯ್ತು ಅಂತಂದಾಗ ಇಲ್ಲಿ ಒಪ್ಪಂದ ಮಾಡಿಕೊಳ್ತಾರೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಈ ಅಲಿನಗರ ಒಪ್ಪಂದದ ನಂತರ ಬ್ರಿಟಿಷರನ್ನು ಬೆಂಬಲಿಸಿದವರು ಯಾರು ಅಂತೇಳಿ ನೋಡಿ. ಅಲಿನಗರ ಒಪ್ಪಂದದ ನಂತರ ಬ್ರಿಟಿಷರ ಬೆಂಬಲಿಸಿದವರು ಯಾರು ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಗೊತ್ತಿರಬೇಕು. ಇವನ ಬದ್ಧ ವೈರಿಗಳು ಯಾರು, ಸಿರಾಜ್ ಉದ್ದೌಲನ ಬದ್ಧ ವೈರಿಗಳು ಯಾರು, ಅವಳ ಚಿಕ್ಕಮ್ಮ ಯಾರು, ಯಾರೇ, ಗಾಸಿಟಿ ಬೇಗಂ. ನೆಕ್ಸ್ಟ್ ಸೆಕೆಂಡ್ ಶೌಕತ್ ಜಂಗ್. ನಂತರ ಈತನ ದಂಡನಾಯಕ ಇರ್ತಾನೆ. ಸಿರಾಜ್ ಉದ್ದೌಲನ ದಂಡನಾಯಕ ಯಾರು, ಮೀರ್ ಜಾಫರ್. ಈತ ಏನಪ್ಪಾ ಅಂತಂದಾಗ ದಂಡನಾಯಕ. ಯಾರ ದಂಡನಾಯಕ ಈತ, ಸಿರಾಜ್ ಉದ್ದೌಲನ ದಂಡನಾಯಕ ಮೀರ್ ಜಾಫರ್. ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದಾಗ ರಾಯ್ ದುರ್ಲಭ್. ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದಾಗ ಜಗತ್ ಸೇಠ್. ಈ ರೀತಿ ಅನೇಕ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದಾಗ ಕೃಷ್ಣ ವಲ್ಲಭ ಅಂತ ಹೇಳಿ ಬರ್ತಾನೆ. ಇಂಪಾರ್ಟೆಂಟ್, ಕೃಷ್ಣ ವಲ್ಲಭ ಅಂತ ಹೇಳಿ ಬರ್ತಾನೆ. ಈ ಕೃಷ್ಣ ವಲ್ಲಭವು ಕೂಡ ಬರ್ತಾನೆ. ಈ ಪ್ರಮುಖ ನಾಯಕರೆಲ್ಲರೂ ಕೂಡ ಯಾರಿಗೆ ಬೆಂಬಲ ಕೊಟ್ಟರು, ಇವರು ಯಾರಿಗೆ ಬೆಂಬಲ ಕೊಟ್ಟರು, ಬ್ರಿಟಿಷರ ಬೆಂಬಲ. ಯಾರೇ, ಗಾಸಿಟಿ ಬೇಗಂ, ಶೌಕತ್ ಜಂಗ್, ಮೀರ್ ಜಾಫರ್, ರಾಯ್ ದುರ್ಲಭ್, ಜಗತ್ ಸೇಠ್, ಕೃಷ್ಣ ವಲ್ಲಭ. ಇವರೆಲ್ಲರೂ ಕೂಡ ಏನ್ ಮಾಡಿಬಿಡ್ತಾರೆ ಅಂತಂದಾಗ ಈ ಬ್ರಿಟಿಷರಿಗೆ ಬೆಂಬಲ ಕೊಟ್ಟು ಏಕಾಂಗಿ ಯಾರಾದ್ರು ಸರ್ ಬೆಂಬಲ ಕೊಡಬೇಕಾದ್ರೆ ಕಾರಣ ಬೇಕಲ್ರಿ. ಬ್ರಿಟಿಷ್ ಏನ್ ಮಾಡ್ಕೊಂಡಿದ್ರು, ಈ ಗಾಸಿಟಿ ಬೇಗಂ ಮತ್ತು ಶೌಕತ್ ಜಂಗ್ ಒಪ್ಪಂದ ಮಾಡ್ಕೊಂಡಿದ್ರು. ಏನಂತ, ಸಿರಾಜ್ ಉದ್ದೌಲನನ್ನ ಅಧಿಕಾರದಿಂದ ಕೆಳಗಿಳಿಸಿ ನಿಮ್ಮನ್ನ ಏನ್ ಮಾಡ್ತೇವೆ, ಅಧಿಕಾರಕ್ಕೆ ತರುತ್ತೇವೆ.